ಹಾಂ ಸರ್, ಹಾಂ ಹಾಂ ಸರ್ ಕಳಿಸ್ಕೊಡ್ತೀನಿ. ಹೌದಾ ಸರ್, ಅಮೌಂಟ್ ಏನೀಗ ಲಕ್ಷ ಏನು ಹಾಕಕ್ಕೆ ಹೋಗ್ಬೇಡಿ ಸರ್, ನೀವು ಚೆಕ್ ಕೊಟ್ಟಿದ್ರಲ್ಲ ಅದರಲ್ಲೇ ಎಲ್ಲ ಕ್ಲಿಯರ್ ಮಾಡ್ತೀವಿ ಸರ್. ಹಾಂ 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 ಸರ್, ಬೇಡ 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 ಬೇಡ, ಈಗೇನಕ್ಕೆ ಅಮೌಂಟ್ ಹಾಕ್ತೀರಾ? ಪ್ರಾಡಕ್ಟ್ ಎಲ್ಲ ನಿಮ್ಮ ಕೈ ಸೇರಿದ್ಮೇಲೆ ನಿಧಾನಕ್ಕೆ ಏನು ಹಾಕಿ ಸರ್. ಹಾಂ 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 ನಿಧಾನಕ್ಕೆ ನೀವು ಲಕ್ಷ 2 ಲಕ್ಷ ಎಷ್ಟಾದರೂ ಹಾಕಿ. ಫಸ್ಟ್ ಒಂದು ಸಲ ಪ್ರಾಡಕ್ಟ್ಸ್ ಎಲ್ಲ ನೋಡಿ ಸರ್, ಸೇಮ್ ಟೇಸ್ಟ್ ಬರುತ್ತಾ ಇಲ್ವಾ ಅಂತೇಳಿ. ಹಾಂ ಸರ್, ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ. ಕೆಲಸದವರೆಲ್ಲ ಬಂದವರೇ? ಹೌದು ಹೌದು ಸರ್, ಹೌದು ಹೌದು ಹೌದು. ಇಲ್ಲ ಸರ್, ಬಂದವರೇ ಕೆಲಸದವ್ರು ಎಲ್ರೂ, ಹೇಳಿದ್ದೀನಿ ಬಂದವರೇ ಕೆಲಸದವ್ರು ಎಲ್ರೂ. ನೀವೇನು ಯೋಚನೆ ಮಾಡೋಂಗಿಲ್ಲ ಸರ್. ಇವತ್ತು ಸಂಜೆ ಇಲ್ಲ ನಾಳೆ ಬೆಳಗ್ಗೆ ನಿಮಗೆ ಪ್ರಾಡಕ್ಟ್ ಕೈಗೆ ಸಿಗುತ್ತೆ ಸರ್ ನಿಮಗೆ. ಹೌದು ಸರ್, ಹೌದು, ಎಲ್ಲ ಐಟಮ್ಸನ್ನು ರೆಡಿ ಆಗಿರುತ್ತೆ ಸರ್, ನೀವೇನು ತಲೆ ಕೆಡಿಸ್ಕೋಬೇಡಿ. ನೀವು ಹೇಳಿದಷ್ಟೇ ಏನೇ ಮಾಡಿ ಕಳಿಸ್ತೀನಿ ಸರ್, ಇಷ್ಟಿಷ್ಟು ಅಂತೇಳಿ. ಹೌದು ಸರ್, ಹೌದು ಹೌದು, ಎಲ್ಲ ಸೆಟಪ್ ಎಲ್ಲನೂ ಆಯಿತು ಸರ್. ಹಾಂ, ಮಾಡೋದೊಂದೇನೇ ಅಷ್ಟೇನೆ. ಹಾಂ ಹಾಂ ಹೌದು ಸರ್, ಹೌದು ಹೌದು. ಸರಿ ಸರ್, ಆಯಿತು. ಇಲ್ಲ ಸರ್, ಬ್ಯಾಂಕ್ ಟ್ರಾನ್ಸ್ಫರ್ ಏನು ಬೇಡ ಸರ್, ಅಷ್ಟೊಂದು ಎಲ್ಲನೂ. ಹಾಂ ಸರ್. 7 ಜನನ ಹತ್ರ ಲಕ್ಷ ಲಕ್ಷ ವ್ಯವಹಾರ. ನಮ್ಗೆ ಅವ್ನು ಯಾರೇ 2,000 ಕೊಟ್ಬಿಟ್ಟು ಕಳ್ಸೋನಲ್ಲ ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು, ನನಗಂತೂ ಬೇಜಾರಾಗ್ತೈತೆ. ಇವಳು ನೋಡು ಲಕ್ಷ ಲಕ್ಷ ಮಾತಾಡ್ತಾಳೆ, ನಾ ಬರೀ 2,000 1,000 ಅಂತ ಮಾತಾಡಬೇಕಾ? ನನಗಂತೂ ಏನು ಮಾಡಬೇಕೋ ಗೊತ್ತಾಯ್ತಿಲ್ಲ. ಸುಮ್ಮನಿರು, ನನಗೆ ಗೊತ್ತು ನಿನಗೆ ಗೊತ್ತು 2,000 ಅಂತೇಳ್ಬಿಟ್ಟು, ಯಾರಿಗೂ ಏನೂ ಗೊತ್ತಿಲ್ವಲ್ಲ, ಸುಮ್ಮನೆ ಇರು. ಯಾಕೆ ಅವಳು ಕೊಡ್ತಾವಳು ಬಿಲ್ಡಪ್ಪು ನಾವು ನೋಡ್ತಾ ಇದ್ದೀವಿ, ಹೊಟ್ಟೆ ಹುರ್ಕೋಬೇಕು ನಾವು ಅಷ್ಟೇ. ನಿನ್ನ ಮೇಲೆ 5,000 ಅಲ್ಲ, ನಮಗೂ 2 ಲಕ್ಷ ಅಡ್ವಾನ್ಸ್ ಬಂದೈತೆ ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ಅವನು ಬರೀ ಆ ಹಪ್ಳ ಏನು ಬೇಡ, ಬರೀ ಉಪ್ಪಿನಕಾಯಿ ಮಾಡ್ಕೊಂಬಿಟ್ಟು ಬರ್ರಿ ಅಂತ ಫೋನ್ ಹಾಕವನಿ. ಒಳ್ಳೆ ಕತೆ ಆಯ್ತು ಅಯ್ಯಪ್ಪಂದಂತೂ ನೋಡ್ರೆ. ಏನು ಮಾಡೋದು ನೋಡೋಣ ಬಾ, ಏನೋ ಒಂದು ಇದು ಮಾಡಿದ್ರೆ ಆಯ್ತದೆ. ಓಕೆ ಸರ್ ಆಯಿತು. ಓ, ಆಗಲೇ ಕೆಲಸನೇ ಶುರು ಮಾಡ್ಕೊಂಬಿಟ್ಟೇನು? ಮಾಡ್ಕೋಬೇಕಲ್ಲ ಕೆಲಸನ, ಕಾಯಕವೇ ಕೈಲಾಸ. ಕೆಲಸ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು ಇನ್ಯಾರು ಸ್ಟಾರ್ಟ್ ಮಾಡ್ತಾರೆ? ನಮ್ಮ ಕೆಲಸ ನಾವು ಮಾಡಬೇಕಲ್ಲ. ಯಾಕೆ ನಿನಗೇನಾದರೂ ಎಲ್ಲಾದರೂ ಹೊಟ್ಟೆ ಉರಿತಾಯ್ತಾ? ಅಯ್ಯೋ, ನಮ್ಗೆ ಯಾಕೆ ಹೊಟ್ಟೆ ಉರಿತೈತೆ? ನಮಗೂ ಆರ್ಡರ್ ಬಂದೈತೆ. ಆರ್ಡರ್ ಗೊತ್ತಾ, ನಾವು ಒಂದು ಬಿಸ್ನೆಸ್ ಡೀಲ್ನ ಮುಗಿಸ್ಕೊಂಡು ಬಂದಿದ್ದೀವಿ. ಈಗ ತಾನೇನಿಯ ಅವರು ಫೋನ್ ಹಾಕಿದ್ರು ನಮಗೆ, 2 ಲಕ್ಷ ರೂಪಾಯಿ ಬೇರೆ ಕೊಟ್ಟು ಕಳ್ಸವ್ರೆ, ಎಲ್ಲ ಮಾಡ್ರಿ ಅಂತ ಹೇಳ್ಬಿಟ್ಟು. 2 ಲಕ್ಷ ರೂಪಾಯಿನಾಗೆ ಎಷ್ಟೆಷ್ಟು ಐಟಮ್ಸ್ ತಂದು ಎಲ್ಲ ಉಪ್ಪಿನಕಾಯಿ ಎಲ್ಲ ಮಾಡೋಕೆ ನಾವು ಶುರು ಮಾಡಬೇಕು. ನಿಂದು ಒಬ್ಳದೇ ಏನಿಯ ಬಿಸ್ನೆಸ್ಸು ಅಂತ ಮೆರೀತಿದ್ದೆ ಅಲ್ವಾ? ಈಗ ಮೆರಿ ನಮ್ದು ಹೋಯ್ತಲ್ಲ, ಈಗ ಮೆರಿ ನೋಡೋಣ ಅದೆಷ್ಟು ಮೆರಿತೀಯ ಅಂತ ಹೇಳ್ಬಿಟ್ಟು. ಹಾಂ ನಮ್ಮ ಬಿಸ್ನೆಸ್ ಎಲ್ಲನೂ ನಿಮ್ಗಿನ್ನ ಚೆನ್ನಾಗೇನೇ ಇರ್ತದೆ. ನಮ್ಮದು ಎಂಥ ಬಿಸ್ನೆಸ್ ಅಂತ ಅನ್ಕೊಂಡಿದ್ಯಾ? ಟಾಪ್ ಲೆವೆಲ್ ಬಿಸ್ನೆಸ್ ನಮ್ದಂತೂ ಗೊತ್ತಾ? ಅಯ್ಯೋ ಮಾಡು, ಅದ್ರಾಗ ಹೊಟ್ಟೆ ಉರಿ ಏನೈತೆ? ನನಗಂತೂ ಏನು ಹೊಟ್ಟೆ ಉರಿಲ್ಲಪ್ಪ. ಯಾರಾದರೂ ಮಾಡಿ ಚೆನ್ನಾಗವ್ರೆ ಅಂತಂದರೆ ನಮಗೂ ಖುಷಿನೇ ಅಲ್ವಾ? ಮಾಡಿ ಚೆನ್ನಾಗಿ ಮಾಡಿ ಬಿಸ್ನೆಸ್ ಮಾಡಿ ಚೆನ್ನಾಗೆ ಸೆಟ್ಲಾಗಿ, ಸರಿನಾ? ಒಪ್ಕೊಳ್ಳೋದೇನು ಒಪ್ಕೊಂಡ್ಬಂದಿದ್ದೀವಿ. ಹೀಗೆಲ್ಲ ಏನು ಮಾಡಬೇಕು ಏನು ಬಿಡಬೇಕು ನೋಡು. ಅತ್ತೆ ಮಾವಂತಂಗೆ ಮರ್ಯಾದೆ ತಗೋಬೇಕು ಅಂದರೆ ಈಗ ಮರ್ಯಾದೆ ಉಳಿಸ್ಕೊಳ್ಳೋ ಕೆಲಸ ನಾವು ಮಾಡಲೇಬೇಕು. ಏನಾರ ಮಾಡಿ ಉಪ್ಪಿನಕಾಯಿ ಅದೆಲ್ಲ ತಯಾರು ಮಾಡಲೇಬೇಕು. ಈಗ ಇನ್ನೂ ಏನು ಐಟಮ್ಸ್ ಎಲ್ಲ ತಗೊಂಬಿಟ್ಟು ಬರಬೇಕು. ಏನು ಮಾಡಬೇಕು ಏನೋ. ಏನು ರಮ್ಮಿ, ಪ್ಯಾಟೆಗೆ ಹೋಗಿದ್ರಲ್ಲ, ಬಂದ್ರೆ ಇವನು ಹೇಳಿದ್ರು ಏನೋ ಬಿಸ್ನೆಸ್ಸು ಅಂತೇಳ್ಬಿಟ್ಟು ಹೋಗಿದ್ರಲ್ಲ? ಅತ್ತೆ, ಬಿಸ್ನೆಸ್ಸು ಸೂಪರಾಗಿ ಒಪ್ಕೊಂಡಿದ್ದೀವಿ ಅತ್ತೆ. ಅಯ್ಯೋ, ಅವರು ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಉಪ್ಪಿನಕಾಯಿ, ಹಂಗೇನೆಯ ಇದು ಏನದು ಹಪ್ಪಳನ ಮಾಡ್ಕೊಂಬಿಟ್ಟು ತಗೊಂಬನ್ನಿ, ನಾವೇ ತಗೋತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾವಲ್ಗೂ ಇಲ್ಲ ಸರ್ ಎಲ್ಲ ಆಗಲ್ಲ, ನಾವು ಇರೋದಿಬ್ರೆ ಅಂತ ಹೇಳಿದ್ವಿ. ಇಲ್ಲ ಹೆಂಗನ ಮಾಡಿಬಿಟ್ಟು ತೊಗೊಂಬಿಟ್ಟು ಬನ್ನಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಅದಕ್ಕೆ ನನಗೆ ಅಷ್ಟೇ ಅಲ್ಲತ್ತೆ, ಒಂದೇಕಿತ 2 ಲಕ್ಷ ಕೊಟ್ಟು ಕಳ್ಸವ್ರೆ ಎಲ್ಲ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. 2 ಲಕ್ಷದಾಗ ಇವಾಗ ಎಲ್ಲ ಸೆಟಪ್ ಮಾಡಿಸ್ಕೊಂಡು ನಾವು ಮಾಡಬೇಕು ಕಣತ್ತೆ. ಅತ್ತೆ ನೀವೇನು ತಲೆ ಕೆಡಿಸ್ಕೊಬೇಡಿ, ನಮ್ಮ ಬಿಸ್ನೆಸ್ಸೂ ಸಖತ್ತಾಗಿ ನಡೀತದೆ. ನಾವಂತೂ ಫುಲ್ಲು ಪ್ಲಾನ್ ಮಾಡ್ಕೊಬಿಟ್ಟಿದ್ದೀವಿ. ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು ಅದ್ರ ಪ್ರಕಾರನೇ ನಮ್ಮ ಬಿಸ್ನೆಸ್ ಎಲ್ಲ ನಡೀತದೆ. ನೀವೇನು ಯೋಚನೆ ಮಾಡಬೇಡಿ, ನೋಡ್ತೀರಿ ನಮ್ಮ ಬಿಸ್ನೆಸ್ನ. ಹಬ್ಬ ಬೋಲ್ ಖುಷಿ ಆಯ್ತದೆ ಕಣವ, ಬೋಲ್ ಖುಷಿ ಆಯ್ತಾಯ್ತು ನನಗಂತೂ. ನನ್ನ ಸೊಸೆರು ಎಲ್ಲನೂ ಏನು ಬಿಸ್ನೆಸ್ಗಳು ಅಂತ ಮಾಡ್ಕೊಂಡು ಸಂದಾಕಿದ್ರಲ್ಲ, ದೇವ್ರು ಒಳ್ಳೇದು ಮಾಡ್ಲೇತಾಗ ನಿಮ್ಗೂ. 2 ಲಕ್ಷ ಕೊಟ್ಟು ಕಳ್ಸೋರಿ ಅಂದರೆ ಅದ್ರ ತಕ್ಕನಾಗ ಬಿಸ್ನೆಸ್ ಎಲ್ಲ ಶುರು ಮಾಡ್ಕೊಳ್ಳಿ, ಲಾಭ ಗಿಬ್ಬ ಎಲ್ಲ ತಗೊಳ್ಳಿ. ಹೆಂಗೋ ಮೊನ್ನೆಲ್ಲ ಕಾರ್ ತಗೊಂಡಿದ್ದೀರಿ, ಎಲ್ಲೋಯ್ತು ಕಾರು? ಅದು ಸರ್ವಿಸ್ಗೆ ಹೋಗೈತೆ ಅತ್ತೆ, ಹೊಸಕರಲ್ವಾ ಅದಕ್ಕೆ ಸರ್ವಿಸ್ ಹೋಗ್ಬಿಡ್ರಿ ಅಂತ ಹೇಳಿದ್ರು. ಅದಕ್ಕೆ ಸರ್ವಿಸ್ ಹೋಗ್ಬಿಟ್ಟಿದ್ವಿ. ಇನ್ನೇನು ಬರ್ಬೋದು ಇವತ್ತು ಅಂತ ಅನ್ನಿಸ್ತದೆ. ಅತ್ತೆ ಇವತ್ತು ಬರ್ತದೆ. ಪರವಾಗಿಲ್ಲ ಅಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೇಕಿತ್ತಲ್ಲ, ಕಾರಾಗೆ ಹೇಳ್ತಿದ್ರಲ್ಲ, ಅದಕ್ಕೆ ಹೋಗಿಲ್ವಲ್ಲ ನೀವು, ಅದಕ್ಕೆ ಕೇಳ್ದೆ. ಹೋಗ್ಲಿ, ಅದೇನೋ ಮುಗಿಸ್ಕೊಂಡು ಬಂದಮೇಲೆ ಇವನ ಶುರು ಮಾಡ್ಕೊಳ್ಳಿ. ಸರಿನಾ? ಸರಿ ಕಣಮ್ಮ, ಏನೋ ಮಾಡ್ಕೊ ಹೋಗ್ರಿ ಬಿಸ್ನೆಸ್. ಇನ್ನು ಮನೆ ಕೆಲಸ ಏನಂತ ಹೆಂಗೋ ನಡೀತದೆ. ನಿಮ್ಮ ಪಾಡಕ್ಕೆ ತಲಾಕೊಂದೊಂದು ಕೆಲಸ ಮಾಡಬೇಕು, ಬಿಸ್ನೆಸ್ನ ಶುರು ಮಾಡ್ಕೊಂಡು ಹೋಯ್ತಾ ಇರಬೇಕು. ಹೋಗಿ ಏನೋ ಶುರು ಮಾಡ್ಕೊ ಹೋಗಿ. ಸರಿ ಅತ್ತೆ, ಬಾ ಶೆಡ್ ಹತ್ರ ಹೋಗೋಣ. ಏನು ಮಾಡೋದು ಏನೋ ನೋಡೋಣ ಬಾ. ನೋಡಿ, ಈ ಖಾಲಿ ಶೆಡ್ಡಾಗಿ ಏನೇ ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಅವ್ರು ನೋಡು ಪೊದ್ದಿಯವರು ಎಷ್ಟು ದೊಡ್ಡದಾಗೆಲ್ಲ ಜೋಡಿಸ್ಕೊಂಡವ್ರೆ. ನಾವೀಗ ಖಾಲಿ ಇದ್ರಾಗ ಏನೇ ಮಾಡೋದು? ಅವ್ನು ಕೊಟ್ಟಿರೋದು 2,000 ರೂಪಾಯಿನಾಗ ಉಪ್ಪಿನಕಾಯಿಗೆ ಮಾವಿನಕಾಯಿ ಅವೇನ ಇಲ್ಲ ನಿಂಬೆಹಣ್ಣು ಏನು ತಗೊಂಬಿಟ್ಟು ಬರೋಣ. 2,000 ರೂಪಾಯಿ ನೀನೇ ಯೋಚನೆ ಮಾಡು, ಬರೀ 2,000 ಕೊಟ್ಟವ್ರೆ.
2,000 ರೂಪಾಯಿಗೆ ಏನಪ್ಪ ಮಾಡೋದು? ಈಗ ಅವೆಲ್ಲ ಮಾಡಬೇಕಲ್ಲ, ಎಷ್ಟು ಕಷ್ಟ ಆಯ್ತದೆ ಹೇಳು. ಥು, ನಿನಗೆ ಸರಿ ಅದೆಲ್ಲ ಸರಿ, ನಿಂಗೆ ಉಪ್ಪಿನಕಾಯಿ ಮಾಡೋಕ್ಕೆ ಏನ ಬರ್ತದ? ಇಲ್ಲಪ್ಪ, ನಿನಗೆ? ನನಗೂ ಬರಲ್ಲ. ಮತ್ತು ಉಪ್ಪಿನಕಾಯಿ ಬಿಸ್ನೆಸ್ನ ಮಾಡ್ತೀವಿ ಅಂತ ಬೇರೆ ಇದು ಮಾಡ್ಕೊಂಬಿಟ್ಟು ಬಂದಿದ್ದೀವಿ. ಅದಾ ಏನು ಒಂದು ಮಾಡಿದ್ರೆ ಆಯಿತು, ಸುಮ್ಮನಿರು. ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀಯ? ಹಂಗಾಡಿ ಏನೋ ಒಂದು ಮಾಡೋಣ. ನೋಡು, ನೀನು ಅದ್ರ ಬಗ್ಗೆ ಎಲ್ಲನೂ ತಲೆ ಕೆಡ್ಸ್ಕೊಬೇಡ. ಏನೋ ಒಂದು ಮಾಡ್ಕೊಂಡು ಇದು ಮಾಡಿದ್ರೆ ಆಯಿತು. ನೋಡು, ಫಸ್ಟು ಈ ಖಾಲಿ ಇರೋ ಶೆಡ್ಗೆಲ್ಲನೂ ಐಟಮ್ಸ್ನ ತಂದುಬಿಟ್ಟು ಹೆಂಗೆ ತುಂಬಿಸ್ಬೇಕು ಅಂತೇಳ್ಬಿಟ್ಟು ಯೋಚನೆ ಮಾಡು. ಇನ್ನೇನು ಮಾಡೋಕ್ಕಾಯ್ತದೆ? ಈ ನಮ್ಮನೆ ಅಡುಗೆ ಮನೆಗೆ ಹೋಗಲ್ಲ, ಅವೇ ಪಾತ್ರೆ ಸಾಮಾನುಗಳನ್ನ ತಂದು ಇಲ್ಲಿ ಮಾಡಿಕೊಂಡು ಸೆಟಪ್ ಮಾಡ್ಕೊಳ್ಳೋಣ. ನಮ್ಮ ಹತ್ರ ಅಂತೂ ಈಚೆ ಕಡೆಯಿಂದ ತರೋವಷ್ಟು ಕಾಸು ಅಂತೂ ಇಲ್ಲ. 2,000 ರೂಪಾಯಿನಾಗೆ ಏನೋ ಅದೇ ನಿಂಬೆಹಣ್ಣು ಗಿಂಬೆಹಣ್ಣು ತಂದು ಕುಯ್ಬೇಕಷ್ಟೇ. ಇನ್ನು ಮನೆಗಿರೋ ಖಾರದ ಪುಡಿ ನೀನು ಎತ್ಕೊಂಡು ಉಪ್ಪಿನಕಾಯಿ ಹಾಕ್ಬಿಟ್ಟು ಮಾಡ್ಗಣ. ನಮ್ಮ ತಗಂತೂ ಇನ್ನೇನು ಇಲ್ಲ, ಜಾಸ್ತಿ ಕಾಸಂತೂ ಇಲ್ಲವೇ ಇಲ್ಲ. ಚಿಕ್ಕದಾಗಿ ಒಂದು ಉಪ್ಪಿನಕಾಯಿ ಸೆಟಪ್ ಮಾಡಿಬಿಡೋಣ, ಸರಿನಾ? ಯೂಟ್ಯೂಬಾಗಿ ನೋಡ್ಕೊಂಡು ಏನೋ ಮಾಡ್ಕೊಂಡು ಹೆಂಗೊಂದ್ವೆ ಒಂಚೂರು ಉಪ್ಪಿನಕಾಯಿ ತಯಾರು ಮಾಡೋದನ್ನ ಹೆಂಗೋ ಕಲ್ತ್ಕೊಂಡು ಮಾಡಾಕನ. ಇನ್ನೇನು ಮಾಡೋಕ್ಕಾಯ್ತದೆ? ಅವ್ನು ಕೊಟ್ಟಿರೋದು 2,000, ನಾವೊಂಚೂರು ಬಂಡವಾಳ ಹಾಕಿದ್ರೆ ಮತ್ತು ನಮಗೂ ಇನ್ನೂ ಶಾನೆ ಲಾಭ ಬರ್ಬೋದು. ಲಾಭ ಬರ್ತದೋ ನಷ್ಟ ಬರ್ತದೋ ಏನು ಬರ್ತದೋ ಏನೋ ಒಂದು ಮಾಡಬೇಕಲ್ಲ ಸದ್ಯ. ಇಲ್ಲ ಒಂದು ಕೆಲಸ ಮಾಡೋಣ, ಸಂಘಕ್ಕೆ ಸೇರ್ಕೊಂಡಿದ್ದೀವಲ್ಲ, ಆ ಸಂಘದಾಗ ಒಂದು ಸ್ವಲ್ಪ ಸಾಲ ಎತ್ಕೊಬಿಡೋಣ. ಹೆಂಗೋ ಕಟ್ಕೊಂಡು ಹೋಗೋದು ವಾರ ಒಂದು 3,000 2,500 ಹಂಗೆ ಬರ್ತದಲ್ಲ, ಕಟ್ಕೊಂಡು ಹೋಗೋಣ ವಾರ. ಆ ಸಂಘದಾಗ ಸಾಲ ಎತ್ಕೊಂಬಿಟ್ಟು ಪೊದ್ದೆರ್ಗಿನ ನಾವೇನು ಕಮ್ಮಿ ಇಲ್ಲ ಅಂತ ಸ್ಟ್ಯಾಂಡರ್ಡಾಗಿ ಸೆಟಪ್ ಮಾಡ್ಬೇಕು ಅಷ್ಟೇನಿಯ. ಅವರೆಲ್ಲ ಎಷ್ಟು ಚೆನ್ನಾಗಿ ಸೆಟಪ್ ಮಾಡೋರೆ ನೋಡಿದೆಯಲ್ಲ. ನಾವು ಹಂಗೇನಿಯ ಕ್ಲೀನಾಗಿ ನಾವು ಸೆಟಪ್ ಮಾಡಬೇಕು ತಾನೇ? ಸರಿ ಆಯಿತು. ಈಗೇನು ಸಂಘದಾಗ ಸಾಲ ತಗೋಬೇಕು ತಾನೇ? ಆಯಿತು ಬಿಡು, ಸಂಘಕ್ಕೆ ಹೋಗ್ಬಿಟ್ಟು ಹೇಳಿದ್ರೆ ನಾಳೆ ನಾಡಿದ್ರಾಗೆಲ್ಲ ಬರ್ಸಿದ್ರೆ ಕೊಡ್ತಾರ. ಇವತ್ತು ಬರ್ಸಿದ್ರೆ ನಾಳೆ ನಾಡಿದ್ರೆ ಕೊಡ್ತಾರೆ. ಎಲ್ಲ ನಿಧಾನಕ್ಕೆ ಸೆಟಪ್ ಮಾಡ್ಕೊಳ್ಳೋಣ. ಅಲ್ಲ, ಅವರೆಲ್ಲ ಏನು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬರಬೇಕಿತ್ತು. ಅವ್ರ ಥರ ಏನಿಯ ನಾವು ಇಲ್ಲ, ಅವ್ರಿಗಿನ್ನ ಸಂದಕ್ಕೆ ಏನಿಯ ಸೆಟಪ್ ಮಾಡ್ಬೋದಿತ್ತು. ಅವ್ರನ್ನೇ ನೋಡೋದು, ಅವ್ರಿಗಿನ್ನ ಚೆನ್ನಾಗಿ ನಾವೇ ಸೆಟಪ್ ಮಾಡೋಣ. ಸುಮ್ಕೆ ಇರು. ಸರಿ ಕಣಮ್ಮ, ಏನೋ ನಿನ್ನಿಷ್ಟ. ಅತ್ತೆಗಂತೂ ಹೆಂಗೋ ಬಿಲ್ಡಪ್ ಕೊಟ್ಟಿದ್ದೀವಿ, 2,00,000 ರೂಪಾಯಿ ಅಂತ ಹೇಳಿ. ನೀನು ಯಾರ ತಗೋ ಹೇಳ್ಕೊಬೇಡ. 2,000 ಅಂದರೆ ಮರ್ಯಾದೆ ಹೋಗ್ಬಿಡ್ತದೆ. ಅವ್ರು ಮಾತ್ರ ಎಷ್ಟಿಷ್ಟೊಂದು ಲೆಕ್ಕದಾಗ ಅವರೆಲ್ಲ ಎಷ್ಟಿಷ್ಟೊಂದು ಮಾಡ್ಕೊಂಡವ್ರಿ, ಎಷ್ಟಿಷ್ಟೊಂದು ಕೊಡ್ತಾರೆ. ನಮಗೆ ಯಾವನೋ ಸರಿ ಅದೊಂದು ಸಿಗಲಿಲ್ಲ. ನೋಡೋಣ ಬಿಡು, ಈ ಕಿತ ಬರ್ತಾರಲ್ಲ ಇವ್ರದವೆಲ್ಲ ಎತ್ಕೊಂಡೋಗಿ ಬರ್ತಾರಲ್ಲ, ಅವಾಗ ಬೇಕಾದ್ರೆ ಮಾತಾಡಿ ಇವ್ರ ಬಿಸ್ನೆಸ್ನು ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಉಪ್ಪಿನಕಾಯಿ ನೋಡೋಣ ನೋಡಿ. ಲೇ ಜಯಿ ಏನತ್ತೆ? ಪರವಾಗಿಲ್ಲ ಕಣೆ, ನೀನು ನನಗೆ ಕೇಳಲ್ಲ ಗಂಡನ ಜೊತೆ ನ್ಯಾಟಿಗೆ ಹೋಗ್ಬಿಟ್ಟು ನನಗೆ ಕೇಳ್ದಿದ್ದಂಗೆ ಚೆನ್ನಾಗಿ ತಿನ್ಕೊಂಬಿಟ್ಟು ಬರೋದು. ನನ್ನ ಮಗನ ನನ್ನನ್ವೇ ದೂರ ಮಾಡ್ಬಿಟ್ಟು ನೆಮ್ಮದಿಯಾಗಿ ಸಂದಕ್ಕಿದೆಯಲ್ವೇ? ನನ್ನ ಮಗಳು ಮನೆಗೆ ಬರ್ತೀನಿ ಅಂತಂದರೆ ಬೇಡ ಅಂತ ಹೇಳ್ಬಿಟ್ಟು ದೂರ ಇಕ್ಬಿಟ್ಟು ಆರಾಮಾಗಿ ಒಬ್ಳೇನೇ ನೆಮ್ಮದಿಗಿರ್ಬೇಕು ಅಂತ ಮಾಡಿದ್ಯೇನೆ. ನನ್ನ ಮಗಳು ಮನೆಗೆ ಬಂದೇ ಬರ್ತಾಳೆ, ನೀನು ಬಂದೆ ತಡೆಯೋಕ್ಕಾಗೋದೇ ಇಲ್ಲ. ನನ್ನ ಮಗಳು ಬಂದೇ ಬರ್ತಾಳೆ ಮನೆಗೆ, ನಾನು ಕರೆಸ್ತೀನಿ. ನನ್ನ ಮಗಂಗೆ ಹೇಳ್ಕೊಡ್ತೀನಿ. ಕರೆಸ್ಬೇಡ್ರಿ ಸುಮ್ಕಿರ್ರಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ನೀನು ಯಾವಳೆ ನನ್ನ ಮಗಳನ್ನ ಮನೆಗೆ ಬರಬೇಡ ಅಂತ ಹೇಳಕ್ಕೆ? ನನ್ನ ಮಗಳು ಬಂದೇ ಬರ್ತಾಳೆ. ನಿನ್ನ ಹತ್ರ ಎಲ್ಲ ಹೇಳ್ಕೊಂಡು ತಿಳ್ಕೊಂಡು ಮಾಡ್ಕೊಂಡು ಬರೋ ಅಂಥ ಅವಶ್ಯಕತೆ ಏನಿಲ್ಲ ನನ್ನ ಮಗಳಿಗೆ. ನನ್ನ ಮಗಳ ಇಷ್ಟ ಅದು, ಯಾವಾಗನ ಬರ್ತಾಳೆ ಯಾವಾಗನ ಒಯ್ತಾಳೆ, ಸರಿನಾ? ಅದನ್ನ ಕಟ್ಕೊಂಡು ನಿನ್ಗೇನೆ ಆಗಬೇಕು. ಯಾಕೋ ಶಾನೆ ಓವರ್ ಆಗಾಡ್ತಾ ಇದೆಯಾ ನೀನಂತೂ? ಹೊಸಿ ಕಮ್ಮಿ ಮಾಡ್ಕ. ಆ ಪೊದ್ದಿ ಜೊತೆ ಸೇರ್ಕೊಂಡು ಅತಿ ಆಗೋಗ್ಬಿಟ್ಟೈತಿ. ಒಂದು ಮನೆ ಹಾಕಿಸ್ಕೊಡ್ಲಿಲ್ಲ ನಿಂಗೆ. ಪಂಚಾಯತಿನಾಗ ಗೆದ್ರೂ ಒಂದು ದಿನಕ್ಕೆ ಅಂತ ನಿಂಗೆ ಮನೆ ಹಾಕಿಸ್ಕೊಟ್ಲೇನೆ. ಅಷ್ಟು ಕೇಳಿದ್ರು ಇಲ್ಲ, ರೋಡ್ ಸರ್ ಮಾಡ್ಕೊಂಡು ಕುಂತವಳೆ. ಇದಕ್ಕಿನ್ನ ಬದ್ರಿನ ಗೆಲ್ಸಿದ್ರೇನೆ ಹಂಗೋ ಸರ್ ಹೋಗೋದು. ಅವಳ ಜೊತೆ ಸೇರ್ ನೀನು ಹಿಂಗೆ ಏನೇ ಆಗೋಗ್ಬಿಟ್ಟಿದೀಗ ನೀನಂತೂ. ನೋಡು, ನನ್ನ ಮಗಳು ವಿಷಯಕ್ಕೆ ನೀನು ಬಂದು ಸುಮ್ಮನಿರಕ್ಕಿಲ್ಲ. ನನ್ನ ಮಗಂಗೆ ಇಲ್ದಿರೋದು ಹೇಳ್ಕೊಟ್ಟು ನಾನಂತೂ ದೇವ್ರನೇ ಸುಮ್ಕಿರಕ್ಕಿಲ್ಲ. ಅಷ್ಟೇನಿಯಾ ಮನುಸ್ಲಾಗಿರಕ್ಕಿಲ್ಲ ನಾನಂತೂ. ಅತ್ತೆ, ನನಗೆ ಸುಮ್ಮನೆ ಊರಿಸ್ಬೇಡಿ ನೀವಂತೂ. ನಾನೇನು ಅಂಥದ್ದು ಮಾಡಿದ್ದೀನಿ ನಿಮಗೆ? ನಿಮ್ಮ ಮಗಳ ಕತೆ ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ವಾ? ಅದಕ್ಕೆ ನಾನು ನಿಮ್ಮ ಮಗಳ ವಿಷಯಕ್ಕೆ ಹಿಂಗೆ ಇಷ್ಟೆಲ್ಲ ಮಾಡ್ತಿರೋದು. ಇಲ್ಲ ಅಂತ ಹೇಳಿದ್ರೆ ನಾನು ಯಾಕೆ ಇಷ್ಟೊಂದೆಲ್ಲ ಇದು ಮಾಡ್ಕೊಂಡು ಜಗಳ ಮಾಡ್ಕೊಂಡು ಕುಂತ್ಕೊತಾ ಇದ್ದೆ ನಿಮ್ಮ ತಾಗೆ. ಏನೋ ಹೊಸಿ ಸುಮ್ಮನೆ ಇದ್ದಿದ್ರೆ ನಿಮ್ಮ ಮಗಳು ಬಂದಾಗೆಲ್ಲ ತೋಡ್ಕೊಂಡು ಹೋಯ್ತಿತ್ತಳಲ್ಲ, ಅದಕ್ಕೆ ಮಾತಾಡಿದ್ದೀನಿ. ನೋಡಿ, ನನ್ನ ಮ್ಯಾಲೆ ನೀವೇನಾದ್ರೂ ಉತ್ತರ ಮಾಡ್ಬಿಟ್ರೆ ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇನಿಯಾ. ಯವ್ವ, ನನ್ನೇ ಮನಿಯಾಳಿ ಅಂತ ಕರಿತಾ ಇದೀಯೇನೆ? ನನ್ನೇ ಮನಿಯಾಳಿ ಅಂತಿದೀಯೇನೆ? ಅತ್ತೆ, ನಾನೇ ನಿಮ್ಮನ್ನ ಮನಿಯಾಳಿ ಅಂತಿಲ್ಲ. ಕಿವಿ ನೆಟ್ಗಿಲ್ಲ ಅಂತ ನಿಮಗೂ ಗೊತ್ತಾನೆ. ಕಿವಿ ಒಸಿ ನೆಟ್ಟಗೆ ಮಾಡ್ಕೊಳ್ಳಿ. ಸುಮ್ಕೆ ನಂಗೆ BP ರೈಸ್ ಮಾಡಿಸ್ಬೇಡಿ. ನಾನು ನಿಮ್ಗೆಲ್ಲ ಹೇಳಿದ್ ನಿಮ್ಮ ಮಗಳಿಗೆ. ಅಮ್ಮ, ಯಾಕೆ ಇತ್ತಾಡ್ತಿದ್ರೆ ಬೆಳಬೆಳಿಗ್ಗೆ ಶುರು ಮಾಡ್ಕೊಂಡ್ರಾ? ಅಯ್ಯೋ ಮಗನೆ, ನೋಡ್ಲಾ ಈ ಜಯಿ. ಯವ್ವ, ನೀನು ಎಂಡ್ರು ಏನ್ಲ ಇಷ್ಟೊಂದೆಲ್ಲ ಮಕ್ಕ ಕೊಡ್ದಂಗೆ ಮಾತಾಡ್ತಾಳೆ. ಎಷ್ಟು ನೋವು ಆಯ್ತದ ಗೊತ್ತಿಲ್ಲ, ಎಷ್ಟು ಬೇಜಾರು ಮಾಡ್ತಾಳೆ ಗೊತ್ತಿಲ್ಲ ಇವಳು. ಅಯ್ಯೋ ಅಮ್ಮ, ಏನಾಯ್ತು? ನೀವು ಹಿಂಗೆ ಕಿತ್ತಾಡ್ಕೊಂಡು ಹಿಂಗೆ ಕುಂತ್ಕೊಬಿಟ್ರೆ ಇಬ್ರು ಹೆಂಗೆ ಹೇಳಿ? ಮನೆನಾಗ ನಾವೇ ನೆಮ್ಮದಿಗೆ ಇರ್ಬೇಕಾ ಇರಬಾರ್ದಾ? ರೀ, ಮೊದಲು ನಿಮ್ಮ ಅಮ್ಮಂಗೆ ಹೇಳಿ. ನಿಮ್ಮ ಅಮ್ಮನೇನಿಯ ಜೋರಾಗಿ ಮಾತಾಡೋದು ನಿಮ್ಮ ಅಮ್ಮನೇನಿಯ. ಯವ್ವ, ನೀನು ಎಂಟ್ರ ಪರನೇ ಸೇರ್ಕೊಂಡ್ಬಿಟ್ಟು ನನ್ನೇ ಬೈತಾ ಇದ್ದೀಗ ಅಂದ್ಲ ನೀನು. ನಾನೆಲ್ಲ ಮನ್ನ ಬೈತಾ ಇದ್ದೀನಿ? ನಾನೇನು ಬೈತಾ ಇಲ್ಲ ಕಣಮ್ಮ. ಏನಾಯ್ತು ಅಂತ ಕೇಳ್ತಾ ಇದ್ದೀನಿ.
ಅಯ್ಯೋ ಶಿವನೇ, ಹಾ ಹೆಂಡತಿ ಜೊತೆ ಸೇರ್ಕೊಂಬಿಟ್ಟು ಎಲ್ಲಾನು ನನ್ನೇನಿಯ ಬೈದಾಡ್ತಾ ಇದೆಯಲ್ವಾ ಮಗನೇ ನೀನು. ನಿನಗೆ ಮಾತ್ರ 10 ಪೈಸಾ ಕೊಡಕ್ಕಿಲ್ಲ ಕಳ್ಳ ಇದ್ರಾಗ ಏನು. ನನ್ನ ಮಗಳನ್ನ ಕರ್ಸ್ಕೊಂಡು ನನ್ನ ಮಗಳಿಗೆ ಏನು ಎಲ್ಲ ಕೊಡ್ತೀನಿ, ನನ್ನೇ ಬೈತಾ ಇದ್ದೀಗ. ಒಳ್ಳೆ ಕತೆ ಐತಲ್ಲ ನಮ್ಮ ಅಮ್ಮ ಕಿವಿ ಕೇಳಿಸ್ತಿರೋದಕ್ಕೂ ನಾನು ಮಾತಾಡಿದ್ದು ಏನಕ್ಕೆ ಮಾತಾಡ್ತಿದ್ದೀಯ ಅಂತ ಇದು ಮಾಡ್ದಿರೋದಕ್ಕೂ ಸೊರೋಯ್ತು. ಅಮ್ಮ ಅಮ್ಮ ನಾನು ನಿನ್ನನ್ನು ಬೈತಾ ಇಲ್ಲ. ಏನೋ ನನ್ನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೀಗೇನ್ಲ, ನಾನು ಮನೆ ಬಿಟ್ಟು ಹೋಗ್ಬೇಕೇನ್ಲ ನಾನು. ಆಗಳ ಸರಿಯಾಗಿ ಹೇಳ್ತಾ ಇದ್ದೀಗ ಕಣ್ಣ ನೀನಂತೂ. ಹಾಂ ನಾನು ಯಾಕೆ ಮನೆ ಬಿಟ್ಟು ಹೋಗ್ಲಿ, ಇವಳವಳಲ್ಲಿ ನೀನು ಎಂಡ್ರ ಮನೆ ಹೇಳಿ ಓಡ್ ಬಂದವಳಲ್ಲ ಅವಳನ್ನ ಮನೆ ಬಿಟ್ಬಿಟ್ಟು ಕಳಿಸು. ನಾನು ಮನೆಗಿನೇ ಬಿಟ್ಟೆಲ್ಲ ಹೋಗಕ್ಕಿಲ್ಲ ಕಣ್ಣ ನಾನಂತೂ. ರೀ ನಿಮ್ಮ ಅಮ್ಮನ ಜೊತೆ ನನ್ನ ಕೈಲಂತೂ ಬಾಳಕ್ಕಾಗಿಲ್ಲ. ಹಾಂ ನಿಮ್ಮ ಅಮ್ಮಂತಾಗಿ ಯಾರು ತಾನೇ ಏನೇ ಇರ್ತಾರೆ ಹೇಳಿ, ನನ್ನ ಕೈಲಂತೂ ದೇವ್ರನೇ ಹಾಕಿಲ್ಲ ಬಾಳಕ್ಕೆ ನಿಮ್ಮ ಅಮ್ಮಂತಾಗೆ. ನೀವೇನಾರ ಮಾಡ್ಕೊಳ್ಳಿ, ನೀವೇನ ಬಿಟ್ಕೊಳ್ಳಿ. ನನಗೂ ಸಾಕು ಹೋಗ್ಬಿಟ್ಟೈತೆ. ಯೋತಿ ಅಂದರೆ ಪ್ರೇತಿ ಅಂತದೆ. ನಾನೇನು ಮಾತಾಡಿರಲ್ಲ, ಆದ್ರೂ ಸುಮ್ಕೆನೇನಿಯ ಇಲ್ದಿರೋದೆಲ್ಲ ಮಾತಾಡ್ತದೆ. ನಿಮ್ಮ ಅಮ್ಮಂಗೆ ಮೊದಲೇ ಕಿವಿ ಕೇಳ್ಸಕ್ಕಿಲ್ಲ. ಆಸ್ಪತ್ರೆಗೆ ಕರ್ಕೊಂಡೋಗಿ ಮದ್ದು ಕಿವಿಯ ಸರ್ ಮಾಡಿಸಿ, ಇಲ್ಲ ಈ ಅಮ್ಮನ ಮನೆ ಬಿಟ್ಬಿಟ್ಟು ಕಳಿಸಿ, ಸಾಕಾಗೋಗ್ಬಿಟ್ಟೈತೆ. ನಿಮ್ಮಿಂದ ನನಗಂತೂ ನೆಮ್ಮದಿಲ್ಲ ಮನೆನಾಗೆ, ನಿಜವಾಗೂ ಮನೆನಾಗ ನೆಮ್ಮದಿಲ್ಲ ನನಗಂತೂ ಹೋಗತ್ತಾಗೆ. ಸುಮ್ಕೇನಿಯ ಪಿತ್ತ ನೆತ್ತಿಗೆ ಯೋರಿಸ್ತಿದ್ರೆ ನೀವಂತೂ ಲೈ ಇಬ್ರು ಬೇಡನಂಗೆ ಮನೆ ಬಿಟ್ಬಿಟ್ಟು ಹೊಟ್ಟಬಿಡಿ. ಸುಮ್ಕೇನಿಯ ನಾನು ಒಬ್ಬನೇ ನೆಮ್ಮದಿಯಾಗಿ ಇದ್ಬಿಡ್ತೀನಿ. ನಿನ್ನ ಮೇಲೆ ಅಮ್ಮನ ಮೇಲೆ ನೀನು ಈ ಅಮ್ಮನ ಕಡೆ ಮುನ್ಸ್ಕೊಂಡೋಗಿದ್ರೆ ನೀನೊಂದು ಕಡೆ ಮುನ್ಸ್ಕೊಂಡೋಗು. ವಾರಕ್ಕೆ 3 ದಿನ ಇದೇನೇ ಆಯ್ತು ನಿಮ್ದೆಲ್ಲ ಕತೆ. ಜಯಿ ಸುಮ್ಕೇನಿಯ ಇದ್ಬಿಟ್ರೆ ಸರಿ, ನನಗೆ ಸುಮ್ಮನೆ ರೈಸ್ ಮಾಡಿಸ್ಬೇಡ ನೀನು. ಯವ್ವ ಪರವಾಗಿಲ್ವೇ, ನನ್ನ ಮೇಲೆ ನೀ ಜೋರು ಮಾಡೋದೆಲ್ಲ ಕಲ್ತ್ಬಿಟ್ಟಿದ್ದೀರಾ. ಎಲ್ಲಿಂದ ಕಲ್ತ್ರಿ ನನ್ನ ಮೇಲೆ ಜೋರು ಮಾಡೋದೆಲ್ಲ? ಹಾಂ ಓಹೋ ನನ್ನ ಮೇಲೆ ನೀ ರೋಪ್ ಹಾಕ್ಬಿಟ್ಟು ನನ್ನ ಮೇಲೆ ನೀ ಜೋರು ಬೇರೆ ಮಾಡ್ತಾ ಇದ್ದೀರೋ ನೀವು. ಲೈ ಸುಮ್ಕೋಗೆ. ಮಾಡ್ತೀನಿ ರೀ, ನಿಮಗೆ ಮಾಡ್ತೀನಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಿಮ್ಮಂತೂ ಬಿಡಾಕಿಲ್ಲ ನಿಮ್ಮನ್ನ. ನಿಮ್ಮ ಅಮ್ಮನ ಪರ ನಿಂತ್ಕೊಂಡು ನೀವು ನನ್ನ ದೂರ ಮಾಡಕ್ತಿರಲ್ವಾ, ನೋಡ್ತೀರಿ ನಿಮ್ಗೊಂದು ಗತಿ ಹೆಂಗೆ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು.